ಬಳ್ಳಾರಿಯಲ್ಲಿ ಅಧಿಕಾರಿಯೊಬ್ಬರ ಮೇಲೆ ಪಾಲಿಕೆ ಸದಸ್ಯ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಶಾಸಕ ಭರತ್ ರೆಡ್ಡಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಡೋ ವೇಳೆ ಘಟನೆ ನಡೆದಿರೋದು. ಒತ್ತುವರಿ ತೆರವು ವಿಳಂಬ ನೆಪದಲ್ಲಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಣಕಾಸಿನ ವ್ಯವಹಾರದ ವಿಚಾರಕ್ಕೆ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ ಪಾಲಿಕೆ ಸದಸ್ಯ ಕುಬೇರ್ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಎ ವೀರೇಶ್ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅಂತ. ಎ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ್ ಹಲ್ಲೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಇನ್ಫೆಂಟ್ರಿ ರೋಡಲ್ಲಿ ಒಂದು ಫುಟ್ಪಾತ್ ಒಂದು ಇದನ್ನ ಕಟ್ಟಿದ್ದಾರೆ ಸರ್. ಟೆಂಪ್ರವರಿ ಶೆಡ್ ಕಟ್ಟಿದ್ರು ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದರು, ಸ್ಪಾಟಿಗೆ ಬಂದರು. ಇದನ್ನು ತೆಗಿಸ್ರಿ ಅಂದರು. ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ವಿ. ತಗೊಳ್ರಿ, ಇದು ಫುಟ್ಪಾತಲ್ಲಿ ಕಟ್ಟಿದರೆ ಇದು ಮತ್ತೆ ಕಟ್ಟಬಾರ್ದು, ವೈಲೇಷನ್ ಆಗುತ್ತೆ, ನೀವು ಬೇಕಾದ್ರೆ ನಿಮ್ಮ ಪ್ರಿಮೈಸಸಲ್ಲಿ ಕಟ್ಕೊಳ್ರಿ ಅಂತಂದು ಹೇಳಿ ಬಂದ್ವಿ ಅವರಿಗೆ. ನಿನ್ನೆ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗ್ದಿಲ್ಲಲ್ಲ ಅಂತ. ಸರ್ ನಿನ್ನೆ ಇದೈತಿ, ಹಿಂಗೆ ಬ್ಯುಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ನಿಮ್ಮದೇನು ಇಲ್ಲ, ಮಾನ್ಯ ಶಾಸಕರು ಆ ವಾರ್ಡಲ್ಲಿ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಆ ವಾರ್ಡಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ವೀರೇಶ್ ಅವರು ಮಾನ್ಯ ಶಾಸಕರಿಂದ ಇದ್ದರು. ನಾನು ಕೂಡ ಆರಂಭದಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತಿದ್ದೆ. ಅಲ್ಲಿಂದ ನಂತರ ನಾನು ಬೇರೆ ಕೆಲಸಕ್ಕೆ ಈ ಕಡೆ ಬಂದಾದಮೇಲೆ ನನಗೆ ಆಮೇಲೆ ಯಾರೋ ಫೋನ್ ಮಾಡಿ ಹೇಳಿದರು, ಈ ಥರ ಸಿಬ್ಬಂದಿ ಮೇಲೆ ಆ ಭಾಗದ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅಂಥೇಳಿ. ಇಮಿಡಿಯೇಟ್ ನಾನು ಆ ಸ್ಥಳಕ್ಕೆ ಹೋದಾಗ ಸ್ವಲ್ಪ ಅವ್ರಿಗೆ ತೀವ್ರವಾಗಿ ಹಲ್ಲೆ ಆಗಿತ್ತು. ಭಾಳ ಗಲ್ಲ ಮತ್ತು ಎದೆ ಮೇಲೆಲ್ಲ ತೀವ್ರವಾದ ಪೆಟ್ಟುಗಳೆಲ್ಲ ಆಗಿತ್ತು. ಅದಕ್ಕೆ ಇಮಿಡಿಯೇಟ್ ಕರ್ಕೊಂಡು ಬಂದು. ಇನ್ನು ಎ ವೀರೇಶ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರ ಆರೋಗ್ಯ ವಿಚಾರಿಸಿದ್ದಾರೆ ಶಾಸಕ ಭರತ್ ರೆಡ್ಡಿ. ಘಟನೆಯಿಂದ ಪಾಲಿಕೆ ಸಿಬ್ಬಂದಿ ಕುಗ್ಗಬಾರದು ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ ಮತ್ತು ಹಲ್ಲೆಯ ಘಟನೆಯನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದು ನಾನು ಅದೇ ವಾರ್ಡಲ್ಲಿ ಇವತ್ತು ಸಲಾಂ ಬಳ್ಳಾರಿ ಮತ್ತು ನಮ್ಮ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇನ್ನು ಮಾತಿನ ಚಕಮಕಿ ನಡೆದಾಗ ನಾನು ಇಬ್ಬರಿಗೂ ಮಾತಿನ ಚಕಮಕಿ ಏನೋ ನಡೆದಾಗ ಇಬ್ಬರಿಗೂ ಸಮಾಧಾನ ಹೇಳಿ ಇವ್ರನ್ನ ಕಳಿಸಿದ್ದೆ. ಮತ್ತು ನಾನು ಒಳಗೆ ಜನರೇನೋ ಕರೆದಾಗ ಅಲ್ಲಿ ಮಾತಾಡೋಕ್ಕೆ ಹೋದಾಗ ಏನೋ ಈ ಥರ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಅದಕ್ಕೆ ಏನಾಗಿದೆ, ಏನು ವಾಸ್ತವಾಂಶ ತಿಳ್ಕೊಳ್ಳೋಣ ಅಂತೇಳಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಅದೇನು ತಿಳ್ಕೊಂಡು ಯಾರಿಗೆ ಏನಾನ ಆ ಥರ ನಡೆದಿದ್ದರೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನು ನಡೆಸ್ಕೊಡ್ಬೇಕು ನಾವು ನಡೆಸ್ಕೊಡ್ಬೇಕು. ಇಲ್ಲ ಅದು ತಪ್ಪೇ. ಹಲ್ಲೆ ಮಾಡಿರುವಂಥ ಕಾರ್ಪೊರೇಟರ್ ಕುಬೇರ್ ವಿರುದ್ಧ ಬಳ್ಳಾರಿ ಪಾಲಿಕೆ ಸದಸ್ಯರು ಸಿಡಿದೆದ್ದಿದ್ದಾರೆ. ಎ ಮೇಲೆ ಹಲ್ಲೆ ಮಾಡಿದಂಥ ಕುಬೇರನ್ನು ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕುಬೇರ್ ಬಂಧನ ಆಗೋವರೆಗೂ ಕೂಡ ನಾವು ಧರಣಿ ಮಾಡ್ತೀವಿ ಅಂತ ನಿರ್ಧರಿಸಿದ್ದಾರೆ. ಗಲಾಟೆ ನಡೆದಿರ್ಬೇಕಾದ್ರೆ ಇಲ್ಲೇ ನಾವು ಹೊಡೆದಿದ್ದಾರ, ಅದು ಬಿಜೆಪಿ. ನಾವು ಉಗ್ರ ಹೋರಾಟ ಮಾಡ್ತೀವಿ. ಮಹಾನಗರ ಪಾಲಿಕೆಯಲ್ಲಿ ಒಂದು ಪಬ್ಲಿಕ್ ಆಗಿ ನಮಗೆ ವೋಟ್ ಆಗಿ ಗೆಲ್ಸಿದ್ರೆ ಏನು ಇದೇ ಏನ್ರಿ, ಪದೇ ಏನ್ರಿ? ನಾನು ಕೂಡ ತಪ್ಪನ್ನ ಯಾರನ್ನು ಸಮರ್ಥನೆ ಮಾಡೋಕ್ಕೆ ಇಷ್ಟಪಡ್ತಲ್ಲ. ಯಾರು ಮಾಡೋದು ತಪ್ಪೇ ಅದು. ಬಟ್ ಶಾಸಕರು ಹೇಳಿರುವಾಗ ತಪ್ಪು ಯಾರೇ ಮಾಡಲಿ ಕಾನೂನು ರಹಿತ ಕ್ರಮ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಾವು ಬದ್ಧತೆ ಇದ್ದೀವಿ. ಅದೇ ಎರಡನೇ ಮಾತು ಹೇಳೋಕ್ಕೆ ಇಷ್ಟಪಡ್ತಲ್ಲ. ತಾವು ಸಹ ಇವತ್ತು ಒಂದು ಹಗರಣ ಆಗಿದ್ದಪ್ಪ ಅಂದರೆ ನಿಮ್ಮದು ಎಂಪ್ಲಾಯ್ಸ್ ಎಲ್ಲ ಅದು ಮತ್ತು ಅರೆಸ್ಟ್ ಮಾಡಿದ್ರೆ ಅವ್ರನ್ನ ನಾವು ಇನ್ಕ್ವೈರಿ ಮಾಡ್ತಿಲ್ಲ. ಅವತ್ತು ದಯವಿಟ್ಟು ತೊಂದರೆ ಮಾಡಬೇಡ್ರಿ, ಜನಕ್ಕೆ ತೊಂದರೆ ಮಾಡಬೇಡ್ರಿ. ನಿಮ್ಮ ಜೊತೆಗೆ ನಾವು ಇದ್ದೀವಿ. ನಾವು ಯಾರು ಸೇಫ್ ಗಾರ್ಡ್ ಮಾಡೋಕ್ಕೆ ತಯಾರಿನಲ್ಲಿ. ದಯವಿಟ್ಟು ಇಲ್ಲಿ ಪಾಲಿಕೆ ಅಂದ್ರೇನು ಜನಗಳು ಸಹಕಾರ ಮಾಡಬೇಕು ಎಲ್ಲರೂ. ನಿಮ್ಮೆಲ್ಲ ದಯವಿಟ್ಟು ವಾರ್ಡಿನ ಕಾರ್ಪೊರೇಟರ್ ಆದಂಥ ಕುಬೇರ್ ಅವರು ಇಂಜಿನಿಯರ್ ವೀರೇಶ್ ಮೇಲೆ ಮ್ಯಾನ್ಯುವಲ್ ಮಾಡಿದ್ದಾರೆ ಇವತ್ತು. ಹೆಂಗಂದರೆ ನಾನು ಹಾಸ್ಪಿಟ್ಲಲ್ಲಿ ನಾವೆಲ್ಲ ಕಾರ್ಪೊರೇಟರ್ಸ್ ಎಲ್ಲ ಹೋಗಿ ನೋಡ್ಕೊಂಡ್ಬಂದೀವಿ. ಅವರಿಗೆ ಕಿವಿ ತಲ್ಲಿಂದ ಇಲ್ಲೆಲ್ಲ ಬಾದಂಗ ಫುಲ್ ಚೆಸ್ಟ್ ಮೇಲೆಲ್ಲ ಮ್ಯಾನ್ಯುವಲ್ ಮಾಡಿದ್ದಾರೆ. ಎದಕ್ಕಂದರೆ ಪಾಪ ಅವರು ಫಸ್ಟ್ ಟೈಮ್ ಕಾರ್ಪೊರೇಟರ್ ಗೆದ್ದಿದ್ದಾರೆ, ಹೆಂಗಿರ್ಬೇಕಂತ ಕಲಿಸಿಲ್ಲ ಅವರು ಕಾಂಗ್ರೆಸ್ ಅವರವರಿಗೆ. ಇವತ್ತು
ನಾವೆಲ್ಲ ಇಲ್ಲಿ ಕುಂತಿದ್ದವರು 3 ಬಾರಿ ಗೆದ್ದು 2 ಸಾರಿ ಎಲ್ಲರೂ 4 ಬಾರಿ 3 ಬಾರಿ ಗೆದ್ದೀವಿ. ಇವತ್ತು ಕಾರ್ಪೊರೇಟ್ರು ಅಂದರೆ ಬೆಳಿಗ್ಗೆಯಿಂದ ಬಂದು ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಅಟೆಂಡ್ ಮಾಡೋದು ಯಾವುದನ್ನೇ ಬಳ್ಳಾರಿಯಲ್ಲಿ ಇದೆ ಅಂದರೆ ಮಹಾನಗರ ಪಾಲಿಕೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾವು ಉಗ್ರ ಹೋರಾಟ ಮಾಡ್ತೀವಿ. ಮಹಾನಗರ ಪಾಲಿಕೆಯಲ್ಲಿ ಒಂದು ಪೌರ ಕಾರ್ಮಿಕರು ಕೂಡ ಏನೇನು ಆದರೆ ನಿಂತು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.